ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನನ್ನ ಮಿನಿ ವ್ಲಾಗಲ್ಲಿ ನಿಮಗೊಂದು ದೇವ್ರ ನೈವೇದ್ಯಕ್ಕೆ ಇಡೋ ಅಂಥದ್ದು ಒಂದು ಚಿತ್ರನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಹಾಗೆ ನಂತರ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ, ಉಪ್ಪು ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಕಡಿಮೆ ಉರಿಲಿ ಫ್ರೈ ಮಾಡಬೇಕು, ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗುತ್ತೆ. ಸ್ವಲ್ಪ ಅರಿಶಿನ ಇದಿಷ್ಟು ಹಾಕ್ಕೊಂಡು ಒಂದು 5 ನಿಮಿಷ ಅಷ್ಟೇ ಇದು ಮಾಡಬೇಕಾಗಿರೋವಂಥದ್ದು. ಫಸ್ಟೇ ನಾವು ಅನ್ನನ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಉದುದ್ರಾಗಿರಬೇಕು, ಅನ್ನ ಮುದ್ದೆ ಥರ ಮಾಡಬಾರ್ದು. ಇದಿಷ್ಟು ಆಗಿದ ತಕ್ಷಣ ಎಲ್ಲ ಅರಿಶಿನ ಎಲ್ಲ ಹಾಕಿದ ಮೇಲೆ ನಾವು ನಿಂಬೆಹಣ್ಣನ್ನ ಚೆನ್ನಾಗಿ ಹಿಂಡ್ಕೋಬೇಕು. ನಿಂಬೆಹಣ್ಣು ಹಿಂಡ್ಕೊಂಡಿದ ತಕ್ಷಣ ಸ್ಟವ್ ಆಫ್ ಮಾಡಿ ಹಾಗೆ ಅನ್ನ ಮಾಡ್ಕೊಂಡಿರ್ತೀವಲ್ವ ಅದನ್ನು ಬಾಣಲಿಗೆ ಹಾಕಿ ಸ್ವಲ್ಪ ಅರ್ಧ ಮಿಕ್ಸ್ ಮಾಡಬೇಕು. ಅರ್ಧ ಮಿಕ್ಸ್ ಮಾಡಿದ ತಕ್ಷಣವೇ ನಾವು ಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಹಾಕಿ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿ ನಾನು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ದಂಥದ್ದು. ಫಸ್ಟು ನಾನು ದೇವರಿಗೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಏನೇ ಮಾಡಿದ್ರು ಈ ಥರ ಹಬ್ಬಗಳಲ್ಲಿ. ಈ ಮಿನಿ ವ್ಲಾಗ್ ಬಂದ್ಬಿಟ್ಟು ಶ್ರೀರಾಮನವಮಿ ಹಬ್ಬದ ಮಿನಿ ವ್ಲಾಗು. ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಟೈಮ್ ಇತ್ತು ಅಂದರೆ ಚೆಕ್ ಮಾಡ್ಕೊಂಬನ್ನಿ. ಸೊ ಇದನ್ನು ನಾನು ನೈವೇದ್ಯಕ್ಕೆ ಫಸ್ಟ್ ಇಟ್ಟಿದ್ದಂಥದ್ದು ಪಾನಕ, ಮಜ್ಜಿಗೆ, ಕೋಸಂಬರಿ, ಚಿತ್ರಾನ್ನ ಇದಿಷ್ಟು ನಾನು ಮಾಡಿದೆ. ಈ ಥರ ಚಿತ್ರಾನ್ನನೇ ನಾವು ದೇವ್ರ ನೈವೇದ್ಯಕ್ಕೆ ಇಡಬೇಕಾಗಿರುವಂಥದ್ದು. ಏಕೆಂದರೆ ದೇವ್ರ ನೈವೇದ್ಯಕ್ಕೆ ಇಡಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಲೇ ಇರೋವಂಥ ಚಿತ್ರಾನ್ನನೇ ಇಡಬೇಕು. ಸೊ ನೀವು ದೇವಸ್ಥಾನದಲ್ಲೆಲ್ಲ ನೋಡಿರ್ಬೋದು ಇದೇ ಥರ ಚಿತ್ರಾನ್ನೇ ಮಾಡಿಕೊಡೋದು. ಪೂಜೆ ಎಲ್ಲ ಮಾಡಾದಮೇಲೆ ನಮ್ಮ ಮನೆಯವರು ಹಬ್ಬದ ಹೂರಣ ಸ್ವಲ್ಪ ಮಿಕ್ಕಿತ್ತು, 4 ಒಬ್ಬಟ್ಟಾಗೋ ಅಷ್ಟು. ಆವತ್ತಿಂದ ಹೇಳ್ತಾಯಿದ್ರು ಹಬ್ಬ ಆಗಿದ ತಕ್ಷಣ ನಾಳೆ ನಾಡ್ದಲ್ಲಿ ಯಾವಾಗಾದರೂ ಬಿಸಿ ಒಬ್ಬಟ್ಟು ಮಾಡಿಕೊಡು ನನಗೆ ಅಂತ. ನಂಗೆ ಟೈಮೇ ಸಿಗಲಿಲ್ಲ ಒಬ್ಬಟ್ಟು ಮಾಡೋದಕ್ಕೆ. ನಾನು ಹಬ್ಬದ ದಿವಸ ಮಾಡಿದಷ್ಟೇ, ಆಮೇಲೆ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಹಿಂಗಾಡಿ ಬಂದೇ ಬಿಡ್ತು ಶ್ರೀರಾಮನವಮಿ ಹಬ್ಬ. ಸರಿ ಯಾವಾಗ ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳಿದ್ದೆ. ನಾನು ಅಂದ್ಕೊಂಡಿದ್ದೆ ಶ್ರೀರಾಮನವಮಿ ಹಬ್ಬಕ್ಕೆ ಇದ್ರ ಜೊತೆಗೆ ಪಾನಕ, ಕೋಸಂಬರಿ, ಚಿತ್ರಾನ್ನ ಜೊತೆಗೆ ಪಾಯಸನೂ ಮಾಡೋಣ, ಹೆಸರುಬೇಳೆ ಪಾಯಸ ಮಾಡೋಣ ಅಂತ. ಬಟ್ ಹೆಂಗಿದ್ರು ಒಬ್ಬಟ್ಟು ಇತ್ತಲ್ವ, ಹಂಗಾಗಿ ಮತ್ತೆ ಅದು ಮಾಡಿದ್ರೆ ವೇಸ್ಟ್ ಆಗುತ್ತೆ. ಸ್ವೀಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ, ಸ್ವಲ್ಪನೇ ತಿನ್ನೋಕ್ಕಾಗೋದು, ಸಾಮಾನ್ಯ ಎಲ್ಲರಿಗೂ ಅಷ್ಟೇ. ಸೊ ಹಂಗಾಗಿ ಒಬ್ಬಟ್ಟಿಗೂ ವೇಸ್ಟು ಆಗಿಬಿಡುತ್ತೆ ನಾನು ಪಾಯಸ ಮಾಡಿದ್ರೆ ಅಂತ ಅಂದ್ಬಿಟ್ಟು ನಾನು ಪಾಯಸ ಮಾಡಲಿಲ್ಲ, ಒಬ್ಬಟ್ಟನ್ನೇ ಮಾಡಿದೆ. ನಮ್ಮ ಮನೆಯವ್ರಿಗೆ ಬಿಸಿ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ. ನಮ್ಮ ತೇಜಿಗೆ ಸ್ವಲ್ಪ ತಣ್ಣಗಾಗಿರಬೇಕು ಒಬ್ಬಟ್ಟು, ಹಾಗಾಗಿ ಅವ್ರಿಗೆ ಒಬ್ಬಟ್ಟನ್ನ ನಮ್ಮ ಮನೆಯವ್ರಿಗೆ ನಾನು ಮಾಡಿಕೊಡ್ತಾಯಿದ್ದೆ. ಇನ್ನು ಎಷ್ಟೋ ಸರಿ ನಾನು ಒಬ್ಬಟ್ಟು ಈ ಥರ ಮಾಡಿದಾಗೆಲ್ಲ ಹೂರ್ಣ ಉಳಿದಾಗ ನಾನು ಎಸ್ದುಬಿಟ್ಟಿದ್ದೀನಿ. ಸೊ ಹಂಗಾಗಿ ಈ ಸರಿ ಎಸೆಯೋದು ಬೇಡ ಅಂತ ಮಾಡಿಕೊಟ್ಟೆ. ಸರಿಯಪ್ಪ ಸದ್ಯ ಮುಗೀತು ಹಬ್ಬದ ಹೂರ್ಣ ಅಂತ ಅಂದ್ಕೊಂಡು ಸಮಾಧಾನ ಆಯಿತು. ಹಾಗೆ ನಮ್ಮ ಹುಡುಗರಿಗೆ ಮನೇಲಿ ಎಷ್ಟೇ ತಿಂಡಿ ಏನೇ ಅಡುಗೆ ಮಾಡಿದ್ರು ಆಚೆ ತಂದು ತಿನ್ನೋದು ಮಾತ್ರ ಬಿಡೋಲ್ಲ. ನಮ್ಮ ಮನೇಲೆಲ್ಲ ಎಲ್ಲರ ಮನೇಲೂ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.